ಬೆಂಗಳೂರು ಜನರಿಗೆ ನಮ್ಮ ಮೆಟ್ರೋ ದರ ಏರಿಕೆಯ ಬಿಸಿ ಮುಟ್ತಾ ಇದೆ. ಈ ಬಾರಿ ಮತ್ತೆ ಬಿಎಂಆರ್ಸಿಎಲ್ ಶೇಕಡ 5ರಷ್ಟು ದರ ಏರಿಕೆಗೆ ಸಜ್ಜಾಗಿದೆ. ಫೆಬ್ರವರಿ ತಿಂಗಳಿನಿಂದ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗುತ್ತೆ. ಹಳೆ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ. ಇದೀಗ ಮತ್ತೆ ಏರಿಕೆ ಆಗ್ತಾ ಇರುವುದು ಬೆಂಗಳೂರಿನ ಜನರಿಗೆ ನಮ್ಮ ಮೆಟ್ರೋ ದರ ಏರಿಕೆಯ ಬಿಸಿ ತಟ್ಟುತ್ತಾ ಇರುವಂತದ್ದು. ಮತ್ತೊಮ್ಮೆ ಈ ಬಾರಿ ಮತ್ತೆ ಬಿಎಂಆರ್ಸಿಎಲ್ ಶೇಕಡ 5ರಷ್ಟು ದರ ಏರಿಕೆ ಮಾಡಬೇಕು ಅಂತ ಸಜ್ಜಾಗಿ ಕೂತಿದೆ. ಫೆಬ್ರವರಿ ತಿಂಗಳಿನಿಂದ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗುತ್ತೆ. ಮೆಟ್ರೋ ಪ್ರಯಾಣಿಕರು ಗಮನ ಹರಿಸಲೇಬೇಕಾಗುತ್ತೆ. ಹಳೆ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ. ಈಗ ಮತ್ತೊಂದು ಗೊಂದಲ, ಮತ್ತೆ ಬೆಲೆ ಏರಿಕೆ, ಮತ್ತೊಂದು ತಲೆ ಬಿಸಿ ಪ್ರಯಾಣಿಕರಿಗೆ. ತಪ್ಪು ಲೆಕ್ಕ ಕೊಟ್ಟು ದರ ಏರಿಕೆ ಮಾಡಿದ್ರು ಅಧಿಕಾರಿಗಳು ಕಳೆದ ಬಾರಿ. ಅದನ್ನ ಮತ್ತೊಮ್ಮೆ ಚೇಂಜ್ ಕೂಡ ಮಾಡಿದ್ರು. ನೀವೆಲ್ಲರೂ ಮೆಟ್ರೋನಲ್ಲಿ ಓಡಾಡೋರು ಎಲ್ರಿಗೂ ಗೊತ್ತಿರುತ್ತೆ. ಇವತ್ತು ಇದು ಒಂದು ತಿಂಗಳಲ್ಲೇ ಪ್ರಯಾಣ ದರ ಮತ್ತಷ್ಟು ಏರಿಕೆ ಆಗಿರುವಂತದ್ದು. ಅಂದ್ರೆ ಫೆಬ್ರವರಿಗೆ 2025 ಫೆಬ್ರವರಿ 9ನೇ ತಾರೀಕು 105.5ರಷ್ಟು ಬಿಎಂಆರ್ಸಿಎಲ್ ದರ ಏರಿಕೆಯನ್ನ ಮಾಡಿತ್ತು. ಈಗ ಮತ್ತೊಮ್ಮೆ ದರ ಏರಿಕೆ ಮಾಡ್ತಾ ಇರುವಂತದ್ದು ಬೆಂಗಳೂರಿನ ಜನತೆಗೆ, ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ರೀತಿಯ ತಲೆ ಬಿಸಿ ಆಗ್ತಾ ಇರುವಂತದ್ದು. ಮೆಟ್ರೋ ದರ ಏರಿಕೆ ಮಾಡಿರುವಂತದ್ದು ಇನ್ನು ಕೂಡ ಕಳೆದ ಬಾರಿ ಆಗಿದ್ದಂತಹ ಮೆಟ್ರೋ ದರ ಏರಿಕೆಯನ್ನೇ ತಡ್ಕೊಳಕ್ ಆಗ್ತಿಲ್ಲ ಎಷ್ಟೋ ಜನಕ್ಕೆ. ಬಸ್ಸಲ್ಲಿ ಓಡಾಡದೆ ಇರೋರು ಕೂಡ ಬಸ್ಸಲ್ಲಿ ಓಡಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅಯ್ಯೋ, ಮೆಟ್ರೋಲ್ ಹೋದ್ರೆ ರೇಟ್ ಜಾಸ್ತಿ ಆಗಿದೆ ಅಂತ. ಈಗ ಮತ್ತೆ ಅದೇ ಶಾಕ್ ಅನ್ನ ಕೊಡ್ತಾ ಇರುವಂತದ್ದು. ಕರೆಕ್ಟ್ ಆಗಿ ಫೆಬ್ರವರಿ 9ಕ್ಕೆ ಕಳೆದ ವರ್ಷ 2025ರಲ್ಲಿ ದರ ಏರಿಕೆ ಮಾಡಿತ್ತು ಬಿಎಂಆರ್ಸಿಎಲ್. ಬಿಎಂಆರ್ಸಿಎಲ್ಗೆ ಇಡೀ ಶಾಪವನ್ನೇ ಆಗ್ತಾ ಇದ್ರು ಪ್ರಯಾಣಿಕರು, ಮೆಟ್ರೋ ಪ್ರಯಾಣಿಕರು ಅಂತ ಹೇಳ್ಬಹುದು. ಇನ್ನು ಎಷ್ಟೋ ಜನ ಮೆಟ್ರೋ ಪ್ರಯಾಣ ಮಾಡ್ತಾ ಇದ್ದಂಥವ್ರು ಪ್ರತಿದಿನ ಅವರ ಪ್ರಯಾಣ ವಾಹನ ಅಥವಾ ಅವರ ಒಂದು ನಿಲುವನ್ನ ಬೇರೆ ರೀತಿಯಾಗಿ ತಗೊಂಡ್ರು. ಪರವಾಗಿಲ್ಲ, ನಂಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಬಸ್ಸಲ್ಲೇ ಓಡಾಡ್ತೀನಿ, ಹೆಂಗೋ ಫ್ರೀ ಇದೆ ಅಂತ. ಸೊ ಆ ರೀತಿಯಾಗಿ ಈಗ ಬಿಎಂಆರ್ಸಿಎಲ್ ಮತ್ತೆ ಅದೇ ಒಂದು ಚಾಳಿಯನ್ನ ಹಿಡಿದಿರುವಂತದ್ದು. ಅಂದ್ರೆ 1 ವರ್ಷ ಆಯ್ತು, ವರ್ಷ ದರವನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದೆ ಬಿಎಂಆರ್ಸಿಎಲ್ಗೆ. ಅದೊಂದು ನಿಯಮ. ಆದ್ರೆ ದರವನ್ನ ಕಡಿಮೆ ಮಾಡಲೂಬಹುದು, ಹೆಚ್ಚು ಮಾಡಬಹುದು. ಇನ್ನು ಕಳೆದ ವರ್ಷ ಮಾಡಿರುವಂತ ದರ ಏರಿಕೆಯನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ ಜನರಿಗೆ. ಈಗ ಮತ್ತೆ ದರ ಏರಿಕೆ ಆದ್ರೆ ಮತ್ತೆ ಬಿಎಂಆರ್ಸಿಎಲ್ ಜನತೆಯ ಕೆಂಗಣ್ಣಿಗೆ ಗುರಿಯಾಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಸೊ ಮತ್ತೊಂದು ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಶಕ್ತಿ ಯೋಜನೆ ಆಗಿರ್ಬೋದು, ಮಹಿಳೆಯರಿಗೆ ಫ್ರೀ ಆಗಿ ಬಸ್ನಲ್ಲಿ ಓಡಾಡುವಂತ ಅವಕಾಶವನ್ನ ಕೊಟ್ರು. ಅದೊಂದ್ ಕಡೆ ಖುಷಿ ಪಡ್ಬೇಕು. ಅಂದ್ರೆ ಈ ಬಸ್ನಲ್ಲಿ ಓಡಾಡುವಂತವ್ರಿಗೆ ಗೊತ್ತೇ ಇರುತ್ತೆ 1 ಅವರ್ಗೆ ಎಲ್ಲೋ ಹೋಗಿ ತಲುಪಬೇಕಾಗಿರೋರು 4 ಅವರ್ಗೆ ಹೋಗಿ ತಲುಪ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಮೆಟ್ರೋಗೆ ಡಿಪೆಂಡ್ ಆಗಿದ್ದೀವಿ. ಬೆಂಗಳೂರಿನ ಜನತೆ ಮೆಟ್ರೋ ಇಲ್ಲದೆ ಇರದೇ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಕಳೆದ ಬಾರಿ ಆಗಿರೋ ಒಂದು ತಲೆ ಬಿಸಿನೇ ಇನ್ನ ಕೂಡ ಹಾರ್ಕೊಂಡಿಲ್ಲ. ಈಗ ಮತ್ತೆ ಬೆಲೆ ಏರಿಕೆ ಮಾಡಿರುವಂತದ್ದು ಬಿಎಂಆರ್ಸಿಎಲ್ ಮಾಡೋ ನಿರ್ಧಾರ ಮಾಡಿರೋದು, ಇದ್ರ ಬಗ್ಗೆ ಹೇಳೋದಾದ್ರೆ? ಗಾಯತ್ರಿ, ಈಗ ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದೇ ಫೆಬ್ರವರಿಯಿಂದ ಪ್ರಯಾಣ ದರ ಮತ್ತೆ ಏರಿಕೆಯಾಗುವಂತಹ ಸಾಧ್ಯತೆ ಇರುವಂತದ್ದು. ಕಳೆದ ವರ್ಷ ಭಾರಿ ದರ ಏರಿಕೆ ನಂತರದಲ್ಲಿ ಇದೀಗ ಮತ್ತೆ ವಾರ್ಷಿಕ ದರ ಪರಿಷ್ಕರಣೆ ಭಾಗವಾಗಿ ಈ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿರುವಂತದ್ದು. ಇನ್ನು ಶೇಕಡ 5% ಮೆಟ್ರೋ ದರವನ್ನ ಏರಿಸುವಲ್ಲಿ ಈ ಒಂದು ಮೆಟ್ರೋ ರೈಲು ನಿಗಮ ಫೆಬ್ರವರಿಯಿಂದ ಟಿಕೆಟ್ ದರವನ್ನ 5% ಅಷ್ಟು ಹೆಚ್ಚಿಸುವಂತಹ ತಯಾರಿಯನ್ನ ನಡೆಸ್ತಾ ಇರುವಂತದ್ದು. ಇನ್ನ ಏರಿಕೆ ಶುಲ್ಕ ಸಮಿತಿ ಏನಿತ್ತು ಎಫ್ಎಫ್ಸಿ, ಇದು ಶಿಫಾರಸಿನಂತೆ ಇನ್ನು ಮುಂದೆ ಪ್ರತಿ ವರ್ಷ ಕೂಡ ಫೆಬ್ರವರಿಯಲ್ಲಿ ಗರಿಷ್ಠ 5% ದರವನ್ನ ತಾನಾಗಿ ಆಟೋಮೆಟಿಕಲಿ ಅದೇ ಏರಿಕೆಯಾಗುವಂತಹ ತಂತ್ರಾಂಶವನ್ನು ಕೂಡ ಮುಂದೆ ಬಳಕೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇದನ್ನ ಹೆಚ್ಚಿರುವಂತಹ ಈ ಒಂದು ವಿದ್ಯುತ್ ದರ ಆಗಿರ್ಬೋದು, ಪೆಟ್ರೋಲ್, ಇದು ಒಂದು ಮೆಟ್ರೋ ರೈಲುಗಳ ನಿರ್ವಹಣಾ ವೆಚ್ಚ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಸರಿದೂಗಿಸುವಂತಹ ಒಂದು ಕ್ರಮದಿಂದಾಗಿ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅನ್ನುವಂತಹ ಅಭಿಪ್ರಾಯ ಅಧಿಕಾರಿ ವಲಯದಿಂದ ಕೇಳಿ ಬರ್ತಿರುವಂತದ್ದು. ಇನ್ನು ಮೆಟ್ರೋ ಯೋಜನೆಗೆ ಸಂಬಂಧಪಟ್ಟಂತೆ ವಿವಿಧ ಹಂತಗಳಲ್ಲಿ ಈಗಾಗಲೇ ಸಾಲವನ್ನು ಕೂಡ ಪಡೆಯಲಾಗಿತ್ತು. ಅದರ ಒಂದು ಮರುಪಾವತಿಗೂ ಕೂಡ ಈ ಒಂದು ಹೆಚ್ಚಿನ ಆದಾಯದ ಅಗತ್ಯ ಇರೋದ್ರಿಂದ ಬಿಎಂಆರ್ಸಿಎಲ್ ಈ ಒಂದು ಕ್ರಮಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಇನ್ನು 2026ರಲ್ಲಿ ಇನ್ನೇನು ಹೊಸ ವರ್ಷದಲ್ಲಿ ಸಂಕ್ರಾಂತಿಯ ಹಬ್ಬದ ಸಡಗರದಲ್ಲಿದ್ದಂತಹ ಜನರಿಗೆ ಈ ಒಂದು ಮೆಟ್ರೋ ಪ್ರಯಾಣ ದರ ಒಂದು ರೀತಿ ಶಾಕ್ ಆಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಕಳೆದ 2025ರಲ್ಲಿ ಶೇಕಡ 71% ಪ್ರಮಾಣದಲ್ಲಿ
ಭಾರಿ ಪ್ರಮಾಣದಲ್ಲಿ ಏರಿಕೆಯನ್ನ ಮಾಡಲಾಗಿತ್ತು. ಇದಕ್ಕೆ ಕಂಪೇರ್ ಮಾಡಿದ್ರೆ ಅಂದ್ರೆ ದೆಹಲಿ ಆಗಿರ್ಬೋದು ಅಥವಾ ಇತರ ಪ್ರಮುಖ ನಗರಗಳಿಗೆ ಕಂಪೇರ್ ಮಾಡಿದ್ರೆ ಅತ್ಯಂತ ಹೆಚ್ಚಿನ ಮೆಟ್ರೋ ಪ್ರಯಾಣ ದರವನ್ನ ಹೊಂದಿರುವಂತಹ ಕುಖ್ಯಾತಿಗೆ ನಮ್ಮ ಮೆಟ್ರೋ ಕಾರಣವಾಗಿತ್ತು. ಇನ್ನ ಕನಿಷ್ಠ ಎಷ್ಟು ಇಲ್ಲಿ ಪ್ರತಿ ದರಕ್ಕೆ 10 ರೂಪಾಯಿಯಿಂದ ಗರಿಷ್ಠ 90 ರೂಪಾಯಿಗಳಷ್ಟು ಏರಿಕೆ ಕೂಡ ಆಗಿತ್ತು ಕಳೆದ ಬಾರಿ. ಇನ್ನು ಹೊಸ ಏರಿಕೆಯಲ್ಲಿ ಇನ್ನು ಯಾವೆಲ್ಲ ಮಟ್ಟಿಗೆ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ, ಈಗ 10% ಇದ್ದಂತಹ ಟಿಕೆಟ್ ಬೆಲೆ 11 ರೂಪಾಯಿ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ಇದರಿಂದಾಗಿ ಏನಾಗ್ತಾ ಇದೆ ಅಂದ್ರೆ ಸಾರ್ವಜನಿಕರು ಸಾರಿಗೆಯನ್ನ ಹೆಚ್ಚಾಗಿ ನಮ್ಮ ಮೆಟ್ರೋ ಒಂದು ಟ್ರಾಫಿಕ್ ಅನ್ನು ತಪ್ಪಿಸುವ ನಿಟ್ಟಿನಲ್ಲಿ ನಮ್ಮ ಮೆಟ್ರೋವನ್ನ ಬಳಸ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಮೆಟ್ರೋ ಪ್ರಯಾಣ ದರ ಹೆಚ್ಚಳವಾಗಿರುವುದರಿಂದ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ, ಮಧ್ಯಮ ವರ್ಗದ ಜನರು ತಮ್ಮ ವಾಹನಗಳ ಒಂದು ಮೊರೆಯಿಂದ ಹೋಗ್ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಮತ್ತೆ ಯಥಾಸ್ಥಿತಿ ಟ್ರಾಫಿಕ್ ಸಮಸ್ಯೆ ಎದುರಾಗುವಂತದ್ದು. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ವಿನುತಾ.